ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದು ಮಿಲ್ಕ್ ಕಸ್ಟರ್ಡ್. ಅದು ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮಾಡೋದಕ್ಕೆ ಅಂತ ತೋರಿಸ್ತೀನಿ ಮತ್ತು ಹೇಳ್ತೀನಿ. ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ನಾನಿಲ್ಲಿ 1 ಲೀಟರ್ ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ನೀರೇನು ಮಿಕ್ಸ್ ಮಾಡಿಲ್ಲ. ಆಮೇಲೆ 1 ಲೀಟರ್ ಹಾಲಿಗೆ 1/4 kg ಸಕ್ಕರೆ ತೊಗೊಂಡಿದ್ದೀನಿ. ಕರೆಕ್ಟ್ ಮೆಜರ್ಮೆಂಟ್ ಇದೇ ಥರ, ಇಷ್ಟೇ ನಾನು ಎಷ್ಟು ಹಾಕ್ತಿದ್ದೀನಿ ಅಷ್ಟೇ ಹಾಕಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ನಿಮಗೇನಾದರೂ ಸ್ವೀಟ್ ಇಷ್ಟ, ನಾವು ಸ್ವೀಟ್ ತಿಂತೀವಿ ಅನ್ನೋದಾದರೆ ಜಾಸ್ತಿ ಬೇಕಿದ್ದರೆ ನೀವು ಹಾಕ್ಕೊಬೋದು. ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಇದೇ ಮೆಜರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ಮತ್ತು ಇಲ್ಲಿ ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ನಾನು, ಹೀಗಿರುತ್ತೆ. ಮತ್ತು 1 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನಾನು ಹಾಲನ್ನ ಹಾಕ್ಕೊತೀನಿ. ನೆನ್ನೆನೇ ಕಾಯಿಸಿ ಇಟ್ಟಿದ್ದ ಹಾಲು ಇದು. ಸ್ವಲ್ಪ ಹಾಲು ಎತ್ತಿಟ್ಕೊಂಡು ಮಿಕ್ಕಿದ್ದನ್ನು ಕಾಯಕ್ಕಿಡೋಣ. ಈ ಸ್ವಲ್ಪ ಎತ್ಕೊಂಡಿದ್ದೀವಲ್ಲ ಹಾಲಿಗೆ, ಇಲ್ಲಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಹಾಲು, ಅದಕ್ಕೇ ನಾನು ಇವಾಗ ಕಸ್ಟರ್ಡ್ ಪೌಡ್ರ್ ಹಾಕ್ಕೊತಿದ್ದೀನಿ. ಎಷ್ಟು ಹಾಕ್ಕೊತಿದ್ದೀನಿ ಅಂದರೆ, ಈ ನಾರ್ಮಲ್ ಊಟ ಮಾಡೋ ಸ್ಪೂನಲ್ಲಿ 2-2.5 ಸ್ಪೂನ್ ಹಾಕ್ಕೊತಿದ್ದೀನಿ. ಇದು ತಣ್ಣಗಿರೋ ಹಾಲು, ಬಿಸಿ ಹಾಲಲ್ಲ. ಇದನ್ನು ಇವಾಗ ನೀಟಾಗಿ ಗಂಟೆ ಇಲ್ಲದೆ ಇರ್ತಾರೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸು ಹೋಗಿದೆ. ಈ ಥರ ಒಂಚೂರು ಗಂಟೆ ಇಲ್ಲದೆ ಇರೋ ಥರ ನೀವು ಚೆನ್ನಾಗಿ ಹಾಲು ಜೊತೆ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ಕಡೆ ಹಾಲು ಕಾಯ್ತಾ ಇದೆ. ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ಏನು ಮಾಡೋದು, ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ಹಾಲು ಕುದೀಲಿ ಸ್ವಲ್ಪ, ಇಲ್ಲಾಂದರೆ ಹಾಲು ಉಪ್ಪು ಬರಬೇಕು. ಉಪ್ಪು ಬಂದಮೇಲೆ ಮೀಡಿಯಮ್ ಫ್ಲೇಮ್ ಇಲ್ಲಾಂದರೆ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಇದನ್ನು ಹಾಕ್ಕೊಬೇಕು, ಸ್ವಲ್ಪ ಸ್ವಲ್ಪನೇ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಹಾಲು ಕಾಯೋ ತನಕ ಇದನ್ನು ಹಿಂಗೆ ಇಟ್ಬಿಟ್ಟಿರ್ತೀವಿ. ಇದನ್ನು ಕಸ್ಟರ್ಡ್ ಪೌಡ್ರ್ ಮಿಲ್ಕ್ ಏನು ಮಿಶ್ರಣ ಇದೆ ಅದನ್ನು ಹಾಕೋ ಟೈಮಲ್ಲಿ ಇನ್ನೊಂದು ಸತಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಕೆಳಗಡೆ ಹೋಗಿ ಪೌಡರೆಲ್ಲ ಕೂತಿರುತ್ತೆ. ಅದಕ್ಕೆ ನೀವು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಬಿಸಿ ಹಾಲಿಗೆ ಮಿಕ್ಸ್ ಮಾಡ್ತಾ ಕೈ ಬಿಡದಂತೆ ತಿರುಗ್ತಾ ಇರಬೇಕು, ಇಲ್ಲಾಂದರೆ ತಗ ಹಿಡಿಯುತ್ತೆ. ನೀವು ಜಾಸ್ತಿ ಜನಕ್ಕೆ ಮಾಡಬೇಕು ಅಂತಂದರೆ ನೀವು ಸ್ವಲ್ಪ ಕ್ವಾಂಟಿಟಿ ಸೇರಿಸ್ಕೊಬೋದು. 2 ಲೀಟರ್ ಹಾಲ್ಗೆ ಮಾಡ್ತೀನಿ ಅನ್ನೋದಾದರೆ ಅರ್ಧ kg ಸಕ್ಕರೆ ಮತ್ತು ಇದೇ ಸ್ಪೂನಲ್ಲಿ 4 ಇಲ್ಲಾಂದರೆ 5 ಸ್ಪೂನು ಕಸ್ಟರ್ಡ್ ಪೌಡರು ಹಾಕ್ಕೊಂಡು ಮಾಡ್ಬೋದು. ಒಂದು 10-15 ಜನ ತಿನ್ಬೋದು ಆರಾಮಾಗಿ. ನೀವು ಟ್ರೈ ಮಾಡಿ. ಆಮೇಲೆ ಇದಕ್ಕೆ ನಾನು ಇನ್ನೂ ಏನೇನು ಹಾಕ್ತೀನಿ, ಈಗ ಕಸ್ಟರ್ಡ್ ಬರೀ ನಾರ್ಮಲ್ ಕಸ್ಟರ್ಡ್ ಮಾಡೋದು ತೋರಿಸಿದ್ದೀನಿ. ಈಗ ಇದಕ್ಕೇ ನಾವು ಫ್ರೂಟ್ಸು ಎಲ್ಲ ಹಾಕ್ಕೊಬೋದು. ನಾನು ಆಮೇಲೆ ತೋರಿಸ್ತೀನಿ ಏನೇನು ಹಾಕ್ತೀನಿ, ಏನೇನು ಹಾಕ್ಬೋದು ಅಂತ. ನೀವು ಕೂಡ ಯೂಸ್ ಮಾಡಿ, ಮಕ್ಳಿಗೂ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಮತ್ತು ದಪ್ಪ ಆಗೋಕ್ಕಾಗ್ತಿಲ್ಲ, ದಿನ ಹೊರಗಡೆಯಿಂದನೇ ಐಸ್ ಕ್ರೀಮ್ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಮನೇಲೇ ಮಾಡ್ಕೊಂಡು ತಿನ್ಬೋದು. ವೆಯ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ನಿಮಗೆ ಮುಂಚೆ ಹೇಳ್ದಂಗೆ ನೋಡಿ ತೋರಿಸ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಅಲ್ವಾ, ಅದು ನಾವು ಸ್ವಲ್ಪ ಹೊತ್ತಿಟ್ಟರೆ ಪೌಡರೆಲ್ಲ ಕೆಳಗೋಗಿ ಕೂತಿರುತ್ತೆ. ನಾವು ಹಂಗೆ ಹಾಕಿದ್ರೆ ಗಂಟು ಆಗಿಬಿಡುತ್ತೆ. ನಾವು ಅದಕ್ಕೆ ಹಾಕೋಕ್ಕೂ ಮುಂಚೆ ಒಂದು ಸತಿ ಈ ಥರ ಕೈ ಆಡ್ಕೊಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ನೀವು, ಈ ಥರ ಕಲಿಸ್ಕೊಂಡಿದ್ರೆ ಸಾಕು. ನೋಡ್ತಾ ಇರ್ಬೋದು ನೀವು, ಹಾಲು ಉಪ್ಪು ಬರ್ತೈತೆ. ಇವಾಗ ನಾನು ಸಕ್ಕರೆ ಹಾಕ್ಬಿಡ್ತೀನಿ. ಈ ಥರದ್ದೊಂದು ಯಾವುದಾದ್ರೂ ಸೌಟೋ ಅಲ್ಲನೋ ನಿಮಗೇನು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹಾಲು ಸಕ್ಕರೆ ಒಟ್ಟಿಗೆ ಮಿಕ್ಸ್ ಮಾಡಿ ಕಾಯಕ್ಕಿಡಬೇಡಿ. ಇದಕ್ಕೆ ಅಂತ ಅಲ್ಲ, ಯಾವುದೇ ಸ್ವೀಟ್ ಮಾಡೋದಾಗಲಿ ಇಲ್ಲ ಹಾಲು ಕಾಯಿಸೋದೇ ಆಗಿರಲಿ, ಸಕ್ಕರೆನ ಮಿಕ್ಸ್ ಮಾಡಿ ಒಟ್ಟಿಗೆ ಹಾಲು ಕಾಯಿಸಬೇಡಿ. ಯಾಕಂದರೆ ಅದು ಒಡ್ಕೊಂಬಿಟ್ರೆ ವೇಸ್ಟ್, ಅದೆಲ್ಲ ಸಕ್ಕರೆ ಬೇರೆ ಹಾಕಿರ್ತೀವಿ.
ಸಕ್ಕರೆ ಹಾಕಿಲ್ಲದೆ ಹಂಗೆ ಕಾಯಿಸಿದ್ರೆ ಹಾಲು ಒಡೆದೋದ್ರು ಹಾಳಾದರೂ ಕೂಡ ಅದನ್ನು ಪನ್ನೀರೋ ರಸಗುಲ್ಲ ಏನಾದರೂ ಒಂದು ಮಾಡ್ಬೋದು. ನೀವು ಫಸ್ಟೇ ಸಕ್ಕರೆ ಎಲ್ಲ ಹಾಕ್ಬಿಟ್ಟಿದ್ರೆ ಆವಾಗಲೂ ಮಾಡ್ಬೋದು, ಆದರೂ ಟೇಸ್ಟ್ ಅಷ್ಟಿರಲ್ಲ. ಮತ್ತೆ ಹಾಕಲೇಬೇಕು ಸಕ್ಕರೆ, ಡಬಲ್ ಖರ್ಚು ಸುಮ್ಮನೆ. ನೋಡ್ತಾ ಇರ್ಬೋದು ನೀವು, ಹಾಲು ಕುದೀತೈತೆ. ಸಕ್ಕರೆ ಪೂರ್ತಿ ಈ ಥರ ಕರಗೋಗ್ಬೇಕು. ನೋಡ್ತಾ ಇರ್ಬೋದು ನೀವು, ಹಾಲು ಇವಾಗ ಚೆನ್ನಾಗಿ ಕಾದೈತೆ. ಇವಾಗ ನಾವು ಈ ಥರ ಕುದಿಯುವಾಗಲೇ ಹಾಕಬಾರ್ದು, ಫುಲ್ ಲೋ ಫ್ಲೇಮ್ ಮಾಡಿ ಉರಿ ಕಮ್ಮಿ ಹಾಕಿ. ಆಮೇಲೆ ನೀವು ಉರಿ ಜಾಸ್ತಿ ಇಟ್ಕೊಂಡು ಹಾಕಿದ್ರೆ ಜಲಿ ಥರ ಚೆನ್ನಾಗಿ ಆಗಲ್ಲ, ಹಿಟ್ಟು ಥರ ಆಗುತ್ತೆ. ಅದರಿಂದ ನಾವು ನಿನ್ನೆನೇ ಚೆನ್ನಾಗಿ ಹಾಲು ಕಾಯಿಸಿಟ್ಟಿರೋದ್ರಿಂದ ಈಗ ಬನ್ನಿ ಇಷ್ಟ ಆದರೆ ಸಾಕು. ಇವಾಗ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸ್ವಲ್ಪನೇ ಕಸ್ಟರ್ಡ್ ಪೌಡರ್ ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನು ನಿಧಾನಕ್ಕೆ ಇಷ್ಟ ಹಾಕ್ಕೊಂಡು ಬರೋಣ. ಅದು ಗಟ್ಟಿ ಹಾಕ್ತಾ ಹೋಗುತ್ತೆ, ಕೈ ಬಿಡಬಾರ್ದು, ಕೈ ಬಿಟ್ಟರೆ ತಳ ಹಿಡಿಯುತ್ತೆ. ಅದರಿಂದ ಈಗ ಇದು ಗಟ್ಟಿ ಆಗ್ತಾ ಹೋಗುತ್ತೆ, ಇನ್ನೂ ಗಟ್ಟಿ ಆಗುತ್ತೆ. ಇಷ್ಟ ಅಲ್ಲ, ಈ ಥರ ಕೂತಿರುತ್ತೆ ಎಲ್ಲ ಪೌಡರು, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ದು ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂದು ಸ್ವಲ್ಪನೂ ಕೂಡ ಗಂಟು ಏನಿಲ್ಲ. ಈ ಥರ ಆಗಬೇಕು. ಇದು ತಣ್ಣಗಾದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಬರ್ಬೋದು ನೀವು, ಈ ಥರ ಬಂದಿದೆ, ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಇಷ್ಟು ತಿಕ್ಕಾಗಿದ್ದರೆ ಸಾಕು. ಇದು ಇನ್ನೂ ಗಟ್ಟಿ ಆಗುತ್ತೆ. ಸ್ವಲ್ಪ ಹೊತ್ತು ಆರಿದ ಮೇಲೆ ತೋರಿಸ್ತೀನಿ. ಮತ್ತು ಹಾಗೆ ಇದನ್ನು ಈಗ ಫ್ರಿಜ್ಜಲ್ಲಿ ಇಕ್ಕೋಣ. ಸ್ವಲ್ಪ ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದಕ್ಕೆ ಏನೇನು ಫ್ರೂಟ್ಸ್ ಬೇಕು, ಅದು ಹೇಗೆ ಕಟ್ ಮಾಡ್ಕೊಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ. ಬನ್ನಿ ನೋಡೋಣ. ಹಿಂಗೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಆದರೆ ಇನ್ನಷ್ಟು ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಅದರಿಂದ ನಾನು ಫ್ರೂಟ್ಸ್ ಏನೇನು ಹಾಕ್ತೀನಿ, ಮತ್ತು ನಿಮ್ಗೆ ಯಾವ್ಯಾವ ಫ್ರೂಟ್ಸ್ ಇಷ್ಟ ಆ ಫ್ರೂಟ್ಸ್ ಎಲ್ಲ ಹಾಕ್ಕೊಬೋದು. ಇಂಥದ್ದೇ ಹಾಕಬೇಕು, ನಾನು ಹಾಕಿದ್ದೇ ಹಾಕಬೇಕು ಅಂತ ಏನಿಲ್ಲ, ಎಲ್ಲ ಫ್ರೂಟ್ಸು ಹಾಕ್ಕೊಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದೆಲ್ಲ. ನನಗೆ ಇಷ್ಟವಾಗಿರೋದೇ ಹಾಕ್ತೀನಿ, ಹಾಗೆ ತೋರಿಸ್ತೀನಿ. ಈಗ ಇದನ್ನು ತಣ್ಣಗೆ ಹಾಕ್ಬಿಡೋಣ, ಆಮೇಲೆ ಫ್ರೂಟ್ಸ್ ಹಾಕ್ಬೇಕಾದ್ರೆ ತೋರಿಸ್ತೀನಿ ಏನೇನು ಹಾಕ್ತೀನಿ, ಹಿಂಗೆ ಹಾಕ್ತೀನಿ. ಈಗ ಫ್ರಿಜ್ಜಲ್ಲಿ ಇಟ್ಟು ತೆಗ್ದಿದ್ದೀನಿ. ಈ ಥರ ಇಷ್ಟು ಗಟ್ಟಿಯಾಗಿದೆ, ಜಲಿ ಥರ, ಆದರೆ ಒಂಚೂರು ಗಂಟಿಲ್ಲ. ಈಗ ಹಿಂಗೇನೂ ತಿನ್ಬೋದು, ಇಲ್ಲಾಂದರೆ ಫ್ರೂಟ್ಸು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಯಾವ ಫ್ರೂಟ್ಸ್ ಆ್ಯಡ್ ಮಾಡ್ತೀನಿ, ಯಾವ್ದು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಆ್ಯಪಲ್ನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ, ಮತ್ತು ಗ್ರೇಪ್ಸು, ಹಾಗೆ ಪೊಮೊಗ್ರಾನೇಟ್ ಸ್ವಲ್ಪ. ಇದಕ್ಕೆ ಬಾಳೆಹಣ್ಣು, ಮ್ಯಾಂಗೋ ಎಲ್ಲನೂ ಹಾಕ್ಕೊಬೋದು. ನಾನು ಇಷ್ಟನ್ನು ಹಾಕ್ತೀನಿ. ನಿಮ್ಗೆ ಯಾವ್ದು ಫ್ರೂಟ್ಸ್ಗಳು ಇಷ್ಟನೋ ಆ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೊಬೋದು. ನಾನೀಗ ಇಲ್ಲಿಗೆ ಎಲ್ಲನೂ ಹಾಕ್ಕೊಂಡು ತೋರಿಸ್ತೀನಿ ಬನ್ನಿ ನೋಡೋಣ. ಎಲ್ಲ ಇದಕ್ಕೆ ಬನಾನಾ ಕೂಡ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ಅವಾಗವಾಗ ಆಂಜನೇಯ ಬರ್ತಾ ಇರುತ್ತೆ, ಅಂದರೆ ಕೋತಿ ಈ ಥರ ಬಂದು ಏನಾದರೂ ಕೊಡು ಅಂತ ಕರೀತಾರೆ ಸೌಂಡ್ ಮಾಡಿ. ಏನು ಬೇಕು? ಕಟ್ ಮಾಡ್ಕೊಂಬರ್ತೀನಿ, ಕೊಡ್ತೀನಿ, ಕಟ್ ಮಾಡಿಬಿಟ್ಟು. ತಿನ್ಬಿಟ್ಟು ಹೋಗ್ಬೇಕೀಗ ಸೈಲೆಂಟಾಗಿ. ಇವಾಗ ನೋಡ್ತಾ ಇರ್ಬೋದು ನೀವು, ಕಸ್ಟರ್ಡ್ ರೆಡಿಯಾಗಿದೆ. ಇವಾಗ ತಿನ್ನೋದಷ್ಟೇ.
ನೀವು ಟ್ರೈ ಮಾಡಿ, ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.